ಆಪರೇಷನ್ ಮಾಡಿಸಿಕೊಳ್ಳೋಕೆ ಅಂತಾನೆ ಈಗ ಅಮೆರಿಕಕ್ಕೆ ಶಿವಣ್ಣ ಪಾದಾರ್ಪಣೆಯನ್ನ ಮಾಡಿದ್ದಾರೆ. ಇವತ್ತು 8:30ಕ್ಕೆ ಫ್ಲೈಟ್ ಇದೆ. ಸೊ ಏರ್ಪೋರ್ಟ್ ಬಳಿಯೂ ಕೂಡ ಹೋದಂತ ಸಂದರ್ಭದಲ್ಲಿ ಶಿವಣ್ಣ ಮಾತನಾಡಿದರು. ಸ್ವಲ್ಪ ಭಾವುಕರಾದರು. ಕೆಂಪೇಗೌಡ ಏರ್ಪೋರ್ಟ್ನಿಂದ ಅಮೆರಿಕಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಪತ್ನಿ ಗೀತಾ ಶಿವರಾಜ್ ಕುಮಾರ್, ಪುತ್ರಿ ನಿವೇದಿತಾ ಸಾಥ್ ಕೊಟ್ಟಿದ್ದಾರೆ ಅವರಿಗೆ. ಏರ್ಪೋರ್ಟ್ನಲ್ಲಿ ಶಿವಣ್ಣಗೆ ಶುಭ ಕೋರಿದ್ದಾರೆ ಅವರ ಅಭಿಮಾನಿಗಳು. ಡಿಸೆಂಬರ್ 24ಕ್ಕೆ ಮಿಯಾಮಿಯಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಸರ್ಜರಿ ಇದೆ. ಜನವರಿ 26ಕ್ಕೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಶಿವಣ್ಣ. 1 ತಿಂಗಳ ನಂತರ ಅವರು ಆಗಮಿಸಲಿದ್ದಾರೆ. 2000ದ ಹೊಸ ವರ್ಷವನ್ನ ಅಲ್ಲಿ ಆಪರೇಷನ್ ಅನ್ನು ಮಾಡಿಸ್ಕೊಂಡು ಅವರು ಆಸ್ಪತ್ರೆಯಲ್ಲಿ ಇರ್ತಾರೆ. ಸೊ ಡಿಸೆಂಬರ್ 24ಕ್ಕೆ ಈಗ ಆಪರೇಷನ್ ಇದೆ. ಇವತ್ತು ತೆರಳಿ ಅವರು ಜನವರಿ 26ಕ್ಕೆ ವಾಪಸ್ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಬೇಗ ಗುಣಮುಖರಾಗಲಿ, ಆರೋಗ್ಯಯುತವಾಗಿ ಅವರು ವಾಪಸ್ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಶುಭ ಹಾರೈಕೆ ಅವರಿಗೆ. थोड़ा साइड में आप लोग, थोड़ा साइड में गला से थोड़ा सर 2 ನಿಮಿಷ ಬಿಡಿ ಸ್ವಲ್ಪ ಏ 2 ನಿಮಿಷ ಬಿಡಮ್ಮ, ಎಲ್ಲರೂ ಹೋಗ್ತೀವಿ ಸರ್. ನೀವು ನಾಳೆ ಸರ್ ನೀವು ಹೋಗ್ತೀರಾ? ಆಯ್ತು ಶಿವಣ್ಣ. ಏನಿಲ್ಲ, ಅವ್ರ ಪ್ರೀತಿ ಸ್ಟ್ರಾಂಗ್ ಆಗಿದೆ. ಲವ್ ಆ್ಯಂಡ್ ಅಫೆಕ್ಷನ್. ನನ್ನ ಫ್ಯಾಮಿಲಿ ಹೆಂಗೋ ಅವರು ಅಷ್ಟೇ. ದುಬೈ ಆಗಿದೆ ಟ್ರಾನ್ಸಿಟ್. ಅಲ್ಲಿಂದ ಬೆಳಗ್ಗೆ 2 ಗಂಟೆ ಫ್ಲೈಟ್. ಸೊ ಸ್ಟ್ರೇಟ್ ಮಾಡಿ 24ನೇ ತಾರೀಕು ಅದು ಜನವರಿ 26 ಅಂತ. ಏನಿಲ್ಲ, ಅವ್ರ ಪ್ರೀತಿ ಸ್ಟ್ರಾಂಗ್ ಆಗಿದೆ. ಲವ್ ಆ್ಯಂಡ್ ಅಫೆಕ್ಷನ್. ನನ್ನ ಫ್ಯಾಮಿಲಿ ಹೆಂಗೋ ಅವರು ಅಷ್ಟೇ. ದುಬೈ ಆಗಿದೆ ಟ್ರಾನ್ಸಿಟ್. ಅಲ್ಲಿಂದ ಬೆಳಗ್ಗೆ 2 ಗಂಟೆ ಫ್ಲೈಟ್. ಸೊ ಸ್ಟ್ರೇಟ್ ಮಾಡಿ 24ನೇ ತಾರೀಕು ಅದು ಜನವರಿ 26 ಅಂತ. ಸೊ ಡಿಸೆಂಬರ್ 24ಕ್ಕೆ ಅವರಿಗೆ ಮಿಯಾಮಿಯಲ್ಲಿ ಜಾಗದಲ್ಲಿ ಅಲ್ಲಿ ಆಸ್ಪತ್ರೆ ಇದೆ. ಅಲ್ಲಿ ಅವರು ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ಸರ್ಜರಿಯನ್ನು ಮಾಡಿಸ್ಕೊಳ್ಳಿದ್ದಾರೆ. ಸೊ ಜನವರಿ 26ಕ್ಕೆ ವಾಪಸ್ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಶಿವಣ್ಣ. ಅವ್ರಿಗೆ ಒಳ್ಳೆಯದಾಗಲಿ, ಬೇಗ ಗುಣಮುಖರಾಗಲಿ ಅನ್ನುವಂಥದ್ದು ಇಡೀ ಕರ್ನಾಟಕದ ಜನತೆಯ ಹಾರೈಕೆ, ಶುಭ ಹಾರೈಕೆ ಅವರೊಂದಿಗಿದೆ. ಬೇಗ ಗುಣಮುಖರಾಗಿ ಅವ್ರು ಬರಲಿ. थोड़ा साइड में आप लोग, थोड़ा साइड में गला से थोड़ा सर 2 ನಿಮಿಷ ಬಿಡಿ ಸ್ವಲ್ಪ ಏ 2 ನಿಮಿಷ ಬಿಡಮ್ಮ, ಎಲ್ಲರೂ ಹೋಗ್ತೀವಿ ಸರ್. ನೀವು ನಾಳೆ ಸರ್ ನೀವು ಹೋಗ್ತೀರಾ? ಆಯ್ತು ಶಿವಣ್ಣ. ಮತ್ತೆ ಬ್ಲಾಕ್ ಆಯ್ತು, ನಿಖಿಲ್ ಬ್ಲಾಕ್. ಹಾಯ್ ಶಿವಣ್ಣ, ಲವ್ ಯು ಶಿವಣ್ಣ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅವರ ನಿವಾಸದಲ್ಲಿ ಪೂಜೆಯನ್ನು ನೆರವೇರಿಸಲಾಗ್ತಾ ಇತ್ತು. ಅದಾದ ನಂತರ ಅಲ್ಲಿ ಧನ್ವಂತರಿ ಪೂಜೆನೆಲ್ಲ ಮಾಡಿದ್ದಾರೆ ಇವತ್ತು ಅವ್ರ ನಿವಾಸದಲ್ಲಿ. ಜೊತೆಗೆ ಸುದೀಪ್ ಅವರು ಕೂಡ ಹೋದರು. ಅವರ ಆರೋಗ್ಯವನ್ನು ವಿಚಾರಿಸೋಕೆ ಹೇಗಿದ್ದೀರಾ ಏನು ಅಂತೇಳಿ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಿದರು. ಒಂದು ಹಗ್ ಮಾಡಿದ್ರು. ಹಗ್ ಮಾಡಿ ಧೈರ್ಯವನ್ನು ತುಂಬಂದರು. ಇವರ ಫೈಟರ್, ನೀವು ಫೈಟ್ ಮಾಡ್ಕೊಂಡು ಬರ್ತೀರಾ ಹೋಗಿ ಅಂತೇಳಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಅವರ ಅಭಿಮಾನಿಗಳೆಲ್ಲ ಆಗಮಿಸಿದರು. ಜೊತೆಗೆ BC ಪಾಟೀಲ್ ಕೂಡ ತೆರಳಿದರು, ಮಾಜಿ ಸಚಿವರು. ಜೊತೆಗೆ ಅವರು ನಟ ಕೂಡ ಇದ್ದರು ಹಿಂದೆ. ಸೊ ಹಾಗಾಗಿ ಅವರು ಕೂಡ ಹೋಗಿ ಅವ್ರಿಗೆ ಶುಭ ಹಾರೈಸಿ ಬಂದರು. ಏನಿಲ್ಲ, ಅವ್ರ ಪ್ರೀತಿ ಸ್ಟ್ರಾಂಗ್ ಆಗಿದೆ. ಲವ್ ಆ್ಯಂಡ್ ಅಫೆಕ್ಷನ್. ನನ್ನ ಫ್ಯಾಮಿಲಿ ಹೆಂಗೋ ಅವರು ಅಷ್ಟೇ. ದುಬೈ ಆಗಿದೆ ಟ್ರಾನ್ಸಿಟ್. ಅಲ್ಲಿಂದ ಬೆಳಗ್ಗೆ 2 ಗಂಟೆ ಫ್ಲೈಟ್. ಸೊ ಸ್ಟ್ರೇಟ್ ಮಾಡಿ 24ನೇ ತಾರೀಕು ಅದು ಜನವರಿ 26 ಅಂತ. ಏನಿಲ್ಲ, ಅವ್ರ ಪ್ರೀತಿ ಸ್ಟ್ರಾಂಗ್ ಆಗಿದೆ. ಲವ್ ಆ್ಯಂಡ್ ಅಫೆಕ್ಷನ್. ನನ್ನ ಫ್ಯಾಮಿಲಿ ಹೆಂಗೋ ಅವರು ಅಷ್ಟೇ. ದುಬೈ ಆಗಿದೆ ಟ್ರಾನ್ಸಿಟ್. ಅಲ್ಲಿಂದ ಬೆಳಗ್ಗೆ 2 ಗಂಟೆ ಫ್ಲೈಟ್. ಸೊ ಸ್ಟ್ರೇಟ್ ಮಾಡಿ 24ನೇ ತಾರೀಕು ಅದು ಜನವರಿ 26 ಅಂತ.
ಏನಿಲ್ಲ ಅವ್ರ ಪ್ರೀತಿ थोड़ा साइड में आइए आप लोग, थोड़ा साइड में आइए, गला से थोड़ा सर 2 ನಿಮಿಷ ಬಿಡಿ ಸರ್. ಸ್ವಲ್ಪ ಸರ್ 2 ನಿಮಿಷ ಬಿಡಮ್ಮ, ಎಲ್ಲರೂ ಹೋಗ್ತೀವಿ ಸರ್. ನೀವು ನಾಳೆ ಹೋಗ್ತೀರಾ? ಆಯ್ತು. ಸೊ ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅನಾರೋಗ್ಯಕ್ಕೆ ತುತ್ತಾಗಿರುವಂಥದ್ದು ಒಂಥರ ಎಲ್ಲರಿಗೂ ಕೂಡ ಬೇಸರ ಆಗೋಗಿತ್ತು. ಸರ್ಜರಿಗಾಗಿ ಈಗ ಶಿವಣ್ಣ ಅಮೆರಿಕಕ್ಕೆ ಹೊರಟಿದ್ದಾರೆ. ಅವರು ಯಾವಾಗ ಗುಣಮುಖರಾಗ್ತಾರೆ ಅಂತ ಅಭಿಮಾನಿಗಳೆಲ್ಲ ಕಾಯ್ತಾ ಇದ್ದಾರೆ. 24ನೇ ತಾರೀಕಿಗೆ ಅಮೆರಿಕಾದ ಮಿಯಾಮಿಯಲ್ಲಿ ಆಪರೇಷನ್ ನಡೆಯುತ್ತೆ. ಸೊ ತಿಂಗಳಿಗೂ ಹೆಚ್ಚು ಕಾಲ ಅಮೆರಿಕಾದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅಂದರೆ ಜನವರಿ 26ಕ್ಕೆ ಅವರು ವಾಪಸ್ ಬರೋದು ಸ್ವದೇಶಕ್ಕೆ. ಸೊ ಅಲ್ಲಿ ಅವರ ಮನೆಯಲ್ಲೂ ಕೂಡ ಇವತ್ತು ವಿಶೇಷ ಪೂಜೆಯನ್ನು ಕೂಡ ಮಾಡಿದರು. ವಿದೇಶಕ್ಕೆ ತೆರಳೋದಕ್ಕೂ ಮುಂಚಿತವಾಗಿ ಧನ್ವಂತರಿ ಪೂಜೆಯನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಯಾರಾದ್ರೂ ಮನೆಯಲ್ಲಿ ಹುಷಾರಿಲ್ಲ ಅಂತಂದರೆ ಧನ್ವಂತರಿ ಪೂಜೆಯನ್ನು ಮಾಡೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯಕ್ಕೆ ಧನ್ವಂತರಿ ದೇವಿ ಆಶೀರ್ವದಿಸ್ತಾಳೆ ಅನ್ನೋದು ನಿಟ್ಟಿನಲ್ಲಿ ಪೂಜೆಯನ್ನು ನೆರವೇರಿಸ್ತಾರೆ. ಸೊ ಇವತ್ತು ಸುದೀಪ್ ಅವರು ಕೂಡ ಅವ್ರ ನಿವಾಸಕ್ಕೆ ಹೋದರು. ಅವರಿಗೆ ಒಂದಿಷ್ಟು ಹಗ್ ಮಾಡಿದ್ರು, ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡಿದರು. ಅವರ ಅಪಾರ ಅಭಿಮಾನಿಗಳು ಕೂಡ ಅವರ ನಿವಾಸಕ್ಕೆ ತೆರಳಿದರು. ಸೊ ಗಣ್ಯರು ಕೂಡ ಭೇಟಿ ನೀಡಿ ಶುಭ ಹಾರೈಸಿದರು. ಐ ಥಿಂಕ್ ಹೀ ಈಸ್ ಅ ಫೈಟರ್. ಗೊತ್ತಾಯ್ತಲ್ಲ, ಹೀ ವಿಲ್ ಕಮ್ ಔಟ್ ಗ್ಲೋರಿಯಸ್. ಹೀ ಈಸ್ ಅ ಫೈಟರ್. ಅವ್ರು ಇವತ್ತವರೆಗೂ ಕುಗ್ಗಿಲ್ಲ, ಕುಗ್ಗೋದು ಇಲ್ಲ. ಪಕ್ಕದಲ್ಲೊಂದು ದೊಡ್ಡ ಶಕ್ತಿ ಗೀತಕ್ಕ. ಇವರೆಲ್ಲರ್ಕಿಂತ ನಾನು ಅಗೇನ್ KP ಬಗ್ಗೆನೂ ಮಾತಾಡಬೇಕು, ಅವ್ರ ಬಗ್ಗೆನೂ ಹೇಳಬೇಕು ಅಂದರೆ ಅವ್ರು ಇನ್ನೊಂದು ದೊಡ್ಡ ಶಕ್ತಿ. ಯಾವತ್ತೂ ಅಣ್ಣನ ಬಿಟ್ಕೊಟ್ಟಿಲ್ಲ. ಇಂಥವರೆಲ್ಲ ಜೊತೆಗಿರ್ಬೇಕಾದ್ರೆ ಇಟ್ಸ್ ಎ ವೆರಿ ಪಾಸಿಟಿವ್ ಥಿಂಗ್. ಲೆಟ್ ಹಿ ವಿಲ್ ಫೈಟ್ ಇಟ್. ಆ್ಯಂಡ್ ನಮಗೆ ನೋಡಿ ಅವ್ರ ಮುಖ ನೋಡ್ತಾರೆ, ಇನ್ನೂ ನಕ್ಕಿ ಡ್ಯಾನ್ಸ್ ಮಾಡಿ ಎಲ್ಲದು. ಸೊ ಹಿ ವಿಲ್ ಫೈಟ್ ಇಟ್ ಮ್ಯಾಮ್.